ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಸಹಜವಾಗಿ ಈಗ ಮೊದಲನೇ ಟೀಮ್ ಏನು ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದೆ, ಅದರಲ್ಲಿರುವಂತಹ ಲೀಡರ್ಸ್ಗಳು ಯಾರ್ಯಾರು, ಡಿಕೆ ಟೀಮ್ ನಲ್ಲಿರುವಂತಹ ಲೀಡರ್ಗಳ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ. ಮೊದಲಿಗೆ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ಕೂಡ ಇವತ್ತು ನಡೆದಂತಹ ಮೀಟಿಂಗ್ ನಲ್ಲಿದ್ರು, ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ಮೀಟಿಂಗ್ ನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದಂತಹ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತವರು. ನೆಕ್ಸ್ಟ್ ಸಚಿವ ಶಿವಾನಂದ ಪಾಟೀಲು, ಚಲುವರಾಯಸ್ವಾಮಿ. ಈಗ ಡಿ.ಕೆ. ಶಿವಕುಮಾರ್ ಅವರ ದಿಲ್ಲಿಗೆ ಏನು ಟೀಮ್, ಒಂದು ಮೊದಲನ ಟೀಮ್ ಹೋಗಿದೆ, ಅದರಲ್ಲಿರುವಂತಹ ಲೀಡರ್ಗಳ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ, ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಚಾಲ್ತಿಯಲ್ಲಿರುವಂತಹ ಚರ್ಚೆ ಏನಿದೆ, ಅದಕ್ಕೆ ಈಗ ಡಿಕೆ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತವರು ರಾಮನಗರ ಶಾಸಕರು ಇಕ್ಬಾಲ್ ಹುಸೇನು, ಚಲುವರಾಯಸ್ವಾಮಿ, ಇಕ್ಬಾಲ್ ಹುಸೇನು, ಇವರೆಲ್ಲರೂ ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇರುವಂತ ವಿಚಾರ ಸಾಕಷ್ಟು ಕುತೂಹಲ. ಆಮೇಲೆ ಮಾಗಡಿಯ ಶಾಸಕರು ಎಚ್ ಸಿ ಬಾಲಕೃಷ್ಣ ಅವರು, ಇವರು ಕೂಡ ಹಿಂದೆ ಎಲ್ಲ ಯಾವಾಗಲೂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿರ್ತಾರೆ, ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆಮೇಲೆ ಗುಬ್ಬಿ ಶಾಸಕರಾದಂಥ ಶ್ರೀನಿವಾಸ್, ಇವರು ಕೂಡ ಇವತ್ತು ದಿಲ್ಲಿಗೆ ಹೋಗ್ತಾ ಇರುವಂತಹ ಟೀಮ್ನಲ್ಲಿ ಇರುವಂತಹ ಲೀಡರು. ಆಮೇಲೆ ಗಣಿಗ ರವಿಕುಮಾರ್, ಮಂಡ್ಯ ಶಾಸಕರು, ಎಲ್ರಿಗೂ ಕೂಡ ಗೊತ್ತು. ಗಣಿಗ ರವಿಕುಮಾರು, ಚಲುವರಾಯಸ್ವಾಮಿ, ಹಾಗೇನೆ ಮಾಗಡಿಯ ಶಾಸಕರು, ಆಮೇಲೆ ಗುಬ್ಬಿಯ ಶ್ರೀನಿವಾಸು, ಆಮೇಲೆ ಕುಣಿಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಅವರು. ಹಿಂದೆ ಈ ಸಿಎಂ ಕುರ್ಚಿ ವಿಚಾರ ಬಂದಂತ ಸಂದರ್ಭದಲ್ಲೆಲ್ಲ ಈ ಲೀಡರ್ಸ್ಗಳ ಜೊತೆಗೆ ಇವರು ಮಾತುಕತೆನ ನಡೆಸ್ತಾ ಇರ್ತಾರೆ, ಅದು ಪದೇ ಪದೇ ನಾವು ಗಮನಿಸಿದೀವಿ. ಆಮೇಲೆ ಆನೇಕಲ್ ಶಾಸಕರಾದಂಥ ಶಿವಣ್ಣ, ಇವರು ಕೂಡ ದಿಲ್ಲಿಗೆ ಹೋಗಿರುವಂತಹ ಟೀಮ್ ಏನಿದೆ ಆ ಟೀಮ್ನಲ್ಲಿ ಇವರು ಇದ್ದಾರೆ. ಆಮೇಲೆ ನಯನ ಮೋಟಮ್ಮ, ಮೂಡಿಗೆರೆಯ ಶಾಸಕಿ, ಇವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಟೀಮ್ನಲ್ಲಿ ಇದ್ದಾರೆ. ಆಮೇಲೆ ಟಿ.ಡಿ. ರಾಜೇಗೌಡ, ಶೃಂಗೇರಿ ಶಾಸಕರು. ಈಗ ನಾವು ನೋಡ್ತಾ ಇರುವಂಥದ್ದು ದಿಲ್ಲಿಗೆ ಯಾರ್ಯಾರು ಹೋಗ್ತಾ ಇದ್ದಾರಲ್ಲ ಅವರ ಲಿಸ್ಟ್ಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಮೇಲೆ ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್, ಇವರು ಕೂಡ ದಿಲ್ಲಿ ಪರೇಡ್ ಅಂದ್ರೆ ಡಿ.ಕೆ. ಪರ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಆಗಿದೆ. ಮದ್ದೂರು ಶಾಸಕರಾದಂಥ ಉದಯ ಕದಲೂರು, ಇವರು ಕೂಡ ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಡಿಮ್ಯಾಂಡ್ ಒಂದೇ, ಅದು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಅವರ ಪರವಾಗಿ ನಾವಿದ್ದೀವಿ.